ರಾಜ್ಯದ ದಶ ದಿಕ್ಕುಗಳಲ್ಲೂ ದರ್ಬಾರ್ ನಡೆಸ್ತಾ ಇರೋ ಶಕ್ತಿ ಯೋಜನೆ ಸದ್ಯ ಸಾರಿಗೆ ಇಲಾಖೆಯ ಸಂಕಷ್ಟಕ್ಕೆ ಕಾರಣ ಆಗಿದೆ. ಒಂದು ಕಡೆ ಶಕ್ತಿ ಎಫೆಕ್ಟ್ನಿಂದ ಬಸ್ಸುಗಳು ತುಂಬಿ ತುಳುಕ್ತಾ ಇದ್ದಾರೆ, ಮತ್ತೊಂದು ಕಡೆ ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲ ಪುರುಷರು ಟಿಕೆಟ್ ಪಡೆಯದೆ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಳ್ಳಾಟಗಳಿಗೆ ಬ್ರೇಕ್ ಹಾಕೋದಕ್ಕೆ, ಶಕ್ತಿಯ ಮೇಲೆ ಹೊಸ ಮಾರ್ಗಸೂಚಿ ಹೇರೋದಕ್ಕೆ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರೋ ಶಕ್ತಿ ಯೋಜನೆಗೆ ನಾರಿಯರಿಂದ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ. ವೀಕೆಂಡ್ ಬಂದ್ರೆ ಸಾಕು, ಶಕ್ತಿ ಜೊತೆ ಫ್ರೀ ಟ್ರಿಪ್ ಮಾಡೋಣ ಅಂತ ಬಸ್ ಏರೋ ಮಹಿಳೆಯರ ದಂಡನ್ನ ಕಂಡು ಪುರುಷ ಪ್ರಯಾಣಿಕರು ದಂಗಾಗ್ತಿದ್ದಾರೆ. ಕಳೆದ ಒಂದು ವಾರದಿಂದ ಸರ್ಕಾರಿ ಬಸ್ಗಳಲ್ಲಿ ಕಾಲಿಡಲು ಜಾಗವಿಲ್ಲದಷ್ಟು ರಶ್ ಆಗ್ತಿದೆ. ಹೀಗಾಗಿ ಫ್ರೀ ಬಸ್ನಿಂದ ಪೇಚಿಗೆ ಸಿಲುಕಿರುವ ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಮೇಲೆ ಕೆಲ ಕಠಿಣ ರೂಲ್ಸ್ಗಳನ್ನ ಹೇರಲು ಚಿಂತನೆ ನಡೆಸಿದೆ. ಪುಣ್ಯಕ್ಷೇತ್ರಗಳಿಗೆ ತೆರಳುವ ಮಹಿಳೆಯರಿಗೆ ಶಕ್ತಿ ಶಾಕ್. ಬಸ್ನಲ್ಲಿ ಸೀಟ್ ಇದ್ದಷ್ಟೇ ಜನರಿಗೆ ಇನ್ಮೇಲೆ ಸಂಚಾರ. ಕಳೆದ ವೀಕೆಂಡ್ನಲ್ಲಿ ಉಚಿತ ಬಸ್ ಪ್ರಯಾಣ ಅಂತ ಫ್ರೀ ಟ್ರಿಪ್ ಹೊರಟಿದ್ದ ಮಹಿಳೆಯರಿಂದ ಸರ್ಕಾರಿ ಬಸ್ಗಳಿಗೆ ಸಂಕಷ್ಟ ಎದುರಾಗಿತ್ತು. ಪುರುಷ ಪ್ರಯಾಣಿಕರು ಬಸ್ ಟಿಕೆಟ್ಗೆ ಹಣ ನೀಡಿದ್ರೂ ಸೀಟ್ ಸಿಗ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ತುಂಬಿ ತುಳುಕ್ತಾ ಇದ್ದ ಬಸ್ಗಳನ್ನ ಕಂಡು ಒಂದು ಕ್ಷಣ ಬಸ್ ಸಿಬ್ಬಂದಿಯೇ ಕಂಗಾಲಾಗಿದ್ರು. ಹೀಗಾಗಿ ಉಚಿತ ಪ್ರಯಾಣವನ್ನ ದುರ್ಬಳಕೆ ಮಾಡಿಕೊಳ್ತಿರೋ ಮಹಿಳೆಯರಿಗೆ ಶಾಕ್ ನೀಡಲು ಸಾರಿಗೆ ಇಲಾಖೆ ಮುಂದಾಗಿದೆ. ಕೆಲ ಕಂಡೀಷನ್ಸ್ಗಳನ್ನ ಅಪ್ಲೈ ಮಾಡಿ ಪುರುಷ ಪ್ರಯಾಣಿಕರ ಹಿತ ಕಾಪಾಡಲು ಪ್ಲಾನ್ ಮಾಡಿದೆ. ಬಸ್ನಲ್ಲಿ ಸೀಟಿನ ಕೆಪಾಸಿಟಿ ಇರುವಷ್ಟು ಜನರಿಗೆ ಮಾತ್ರ ಪ್ರಯಾಣ ಬೆಳೆಸಲು ಅವಕಾಶ ನೀಡುವ ಬಗ್ಗೆ ಸಾರಿಗೆ ಇಲಾಖೆ ಚಿಂತನೆ ನಡೆಸಿದೆ. ಬಸ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಪ್ರಯಾಣಿಕರು ನಿಂತು ಪ್ರಯಾಣಿಸುವಂತಿಲ್ಲ ಅನ್ನೋ ನಿಯಮವನ್ನ ಜಾರಿ ಮಾಡಲು ಪ್ಲಾನ್ ಮಾಡಲಾಗಿದೆ. ಈಗಾಗಲೇ ಶಕ್ತಿ ಯೋಜನೆಯಿಂದ ಮಹಿಳೆಯರ ಒಟ್ಟು ಪ್ರಯಾಣದ ಮೌಲ್ಯ 113 ಕೋಟಿ ದಾಟಿದೆ. ಹೀಗಾಗಿ ಮಹಿಳೆಯರಿಗೆ 50% ಮಾತ್ರ ರಿಸರ್ವೇಶನ್ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಸರ್ಕಾರಿ ಬಸ್ ಮೂಲಕ ಧಾರ್ಮಿಕ ಕ್ಷೇತ್ರಗಳವರೆಗೆ ನಿಂತುಕೊಂಡೇ ಜನರು ಪ್ರಯಾಣ ಮಾಡ್ತಾ ಇದ್ದು, ಇದು ಪುರುಷ ಪ್ರಯಾಣಿಕರ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದರಿಂದ ಕೆಲ ರೂಲ್ಸ್ಗಳನ್ನ ಜಾರಿ ಮಾಡಿ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲು ಸಾರಿಗೆ ಇಲಾಖೆ ಚಿಂತನೆ ನಡೆಸಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಈ ಸ್ಕೀಮ್ ಇನ್ನೂ 5 ವರ್ಷ ಜಾರಿಯಲ್ಲಿರುತ್ತೆ, ಯಾರು ಆತುರ ಬೀಳ್ಬೇಡಿ ಅಂತ ಮನವಿ ಮಾಡಿದ್ದಾರೆ. ನಮ್ಮ ರಾಜ್ಯದ ಮಹಿಳೆಯರಲ್ಲಿ ಒಂದು ಮನವಿ, ಈ ಕಾರ್ಯಕ್ರಮ 5 ವರ್ಷ ಇರುತ್ತೆ. ಯಾರೋ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡಿದ್ರೆ ಅವರ ಮಾತಿಗೆ ಕಿವಿ ಕೊಡೋದು ಬೇಡ. ಮತ್ತು ಎಲ್ಲ ಒಂದೇ ಸಲ ದೇವಸ್ಥಾನಗಳಿಗೆ ಹೋಗಬೇಕು ಅಂತೇಳಿ ಈ ಜನ ಒಂದು ಬಸ್ ಇದ್ದರೆ 2 ಬಸ್ಸು 3 ಬಸ್ ಜನ ಬಂದರೆ ಏನಾಗುತ್ತೆ, ಸಹಜವಾಗಿ ಒತ್ತಡ ಜಾಸ್ತಿ ಆಗುತ್ತೆ. ಅದರಿಂದ ಈ ಸ್ಕೀಮ್ 5 ವರ್ಷ ಇರುತ್ತೆ. ಹಂತವಾಗಿ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗ್ಬೋದು. ಒಂದು ಪುಣ್ಯಕ್ಷೇತ್ರಕ್ಕೆ ಯಾರನ್ನು ಹೋಗಿ ಬಂದರೆ ಮತ್ತೆ ಅಲ್ಲಿಗೆ ಹೋಗೋದಿಲ್ಲ ಅವರು. ಮತ್ತೆ ಒಂದು 6 ತಿಂಗಳಿಗೋ ವರ್ಷಕ್ಕೋ ಹೋಗೋದಕ್ಕೆ ಮಾಡ್ತಾರೆ ಅಷ್ಟೇ. ಈಗ ಯಾರೋ ಧರ್ಮಸ್ಥಳಕ್ಕೆ ಈಗ ಹೋದ್ರು ಅಂತ ಇಟ್ಕೊಳ್ಳೋಣ, ನಾಳೆ ಹೋಗ್ತಾರಾ? ಹೋಗಲ್ಲ. ಮತ್ತೆ 6 ತಿಂಗಳು ವರ್ಷಕ್ಕೋ ಒಂದ್ಸಲಿ ಹೋಗ್ತಾರೆ ಅಷ್ಟೇ. ಅದರಿಂದ ಒಂದ್ಸಲಿ ಹೋಗಿ ಬಂದಮೇಲೆ ಮತ್ತೆ ಪದೇ ಹೋಗೋದಿಲ್ಲ. ಈ ಒತ್ತಡ ಕಡಿಮೆ ಆಗುತ್ತೆ. ಒತ್ತಡ ಕಡಿಮೆ ಆಗದೇ ಇದ್ದರೆ ಏನಾದರೂ ಇದಕ್ಕೊಂದು ಪ್ಲ್ಯಾನ್ ಮಾಡೋಣ. ಡಿಸಿಪ್ಲಿನ್ ಇರಬೇಕು, ಮಹಿಳೆಯರಿಗೂ ಉಚಿತ ಪ್ರಯಾಣ ಇರಬೇಕು, ಬೇರೆ ಜನಕ್ಕೂ ಕೂಡ ತೊಂದರೆ ಆಗದ ರೀತಿ ಒಂದು ಮಾರ್ಗಸೂಚಿಗಳನ್ನು ಏನಾದರೂ ಮಾಡೋಣ. ಟಿಕೆಟ್ ಪಡೆಯದೆ ಸಂಚರಿಸುವವರ ಸಂಖ್ಯೆ ಹೆಚ್ಚಳ. ಶಕ್ತಿ ಯೋಜನೆ ಜಾರಿ ಬಳಿಕ ಸರ್ಕಾರಿ ಬಸ್ಗಳು ಫುಲ್ ರಶ್ ಆಗ್ತಿರೋದನ್ನೇ ಕೆಲ ಪುರುಷ ಪ್ರಯಾಣಿಕರು ಬಂಡವಾಳ ಮಾಡಿಕೊಂಡಿದ್ದಾರೆ. ಗುಂಪಲ್ಲಿ ಗೋವಿಂದ ಅಂತ ಬಸ್ ಟಿಕೆಟ್ ಪಡೆಯದೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ಹೀಗಾಗಿ ಸಾರಿಗೆ ಇಲಾಖೆಗೆ ಕಳೆದ ವಾರ ಲಕ್ಷ ನಷ್ಟವಾಗಿದೆ ಅಂತ ಸಾರಿಗೆ ಇಲಾಖೆ ತಿಳಿಸಿದೆ. ಚಾಮುಂಡಿ ಬೆಟ್ಟಕ್ಕೆ ತೆರಳುವ ಪುರುಷರಿಗೆ ಬಂಪರ್ ಆಫರ್. ಮಹಿಳೆಯರಿಗೆ ಮಾತ್ರ ಶಕ್ತಿ ಯೋಜನೆ ನೀಡಿದ್ದೀರಾ, ನಮಗೂ ಫ್ರೀ ಬಸ್ ಪ್ರಯಾಣಕ್ಕೆ ಅವಕಾಶ ನೀಡಿ ಅನ್ನೋ ಪುರುಷರ ಕೂಗಿಗೆ ಮೈಸೂರು ಜಿಲ್ಲಾಡಳಿತ ಸ್ಪಂದಿಸಿದೆ. ಮಹಿಳೆಯರಂತೆ ಪುರುಷರು ಕೂಡ ಸರ್ಕಾರಿ ಬಸ್ನಲ್ಲಿ ಫ್ರೀ ಆಗಿ ಪ್ರಯಾಣ ಮಾಡಲು ಅವಕಾಶ ನೀಡಿದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವ ಕೆಎಸ್ಆರ್ಟಿಸಿ ಅಧಿಕಾರಿ ಫ್ರೀ ಬಸ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಇದು ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡೋ ಥರ ಈ ವರ್ಷನೂ ಈ ಹೆಲಿಪ್ಯಾಡಿಂದ ಅಂದರೆ ಪರ್ಸನಲ್ ವೆಹಿಕಲ್ಸನ್ನು ಯಾವುದನ್ನು ಬಿಡದೇ ಇರೋದ್ರಿಂದ ಅಲ್ಲಿ ಪರ್ಸನಲ್ ವೆಹಿಕಲ್ಸು, ಕಾರು ಅಥವಾ ಸ್ಕೂಟ್ರು, ಬೈಕು ಇವುಗಳನ್ನ ತಗೊಂಡೋಗಿ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಈ ಜಿಲ್ಲಾಡಳಿತದಿಂದ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಫ್ರೀ ಬಸ್ಗಳಲ್ಲಿ ಟ್ರಾವೆಲ್ ಮಾಡ್ತಾರೆ.
ಅಲ್ಲಿ ಯಾವುದೇ ಪ್ರಯಾಣಿಕರಿಗೂ ಪುರುಷ ಅಂತೇಳಿ ಇಲ್ಲ ಮಹಿಳೆ ಅಂತಿಲ್ಲ, ಎಲ್ಲರಿಗೂ ಅಲ್ಲಿಂದ ಫ್ರೀ ಹೋಗ್ತಾರೆ. ಬೆಟ್ಟದಿಂದ ಈ ಹೆಲಿಪ್ಯಾಡಿಂದ ಬೆಟ್ಟಕ್ಕೆ ಫ್ರೀ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅಂದರೆ ಪ್ರತಿ ಆಷಾಢ ಶುಕ್ರವಾರ ಮತ್ತು ವರ್ಧಂತಿಲೆ ಪುರುಷರು ಕೂಡ ನಮಗೂ ಬಸ್ ಫ್ರೀ ಅಂತ ಹೇಳಿ ನೆಮ್ಮದಿಲಿ ಹೋಗ್ಬೋದು. ಹೌದು, ಎಲ್ಲ ಪ್ರಯಾಣಿಕರು, ಪುರುಷರು ಮಹಿಳೆ ಅಂತೇನು ಯಾವುದೇ ಲಿಂಗಭೇದವಿಲ್ಲದೆ ಎಲ್ಲ ಪ್ರಯಾಣಿಕರಿಗೂ ನಾವು ಉಚಿತವಾಗಿ ಅಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಯಾವುದೇ ಥರದ ಟಿಕೆಟನ್ನು ಅಲ್ಲಿ ವಿತರಣೆ ಮಾಡಲ್ಲ. ಅದಕ್ಕೆ ಜಿಲ್ಲಾಡಳಿತದಿಂದ ವ್ಯವಸ್ಥೆ ಆಗಿದೆ. ಒಟ್ನಲ್ಲಿ ಸಿಕ್ಕಿದ್ದೇ ಚಾನ್ಸ್ ಅಂತ ಫ್ರೀ ಬಸ್ನಲ್ಲಿ ಟ್ರಿಪ್ ಪ್ಲಾನ್ ಮಾಡ್ತಿದ್ದ ನಾರಿಯರಿಗೆ ಬ್ರೇಕ್ ಹಾಕಿ ಶಾಕ್ ನೀಡಲು ಸಾರಿಗೆ ಇಲಾಖೆ ಸಜ್ಜಾಗಿದೆ. ಅವಶ್ಯಕತೆ ಇದ್ದರೆ ಮಾತ್ರ ಪ್ರಯಾಣ ಮಾಡಿ. ಶಕ್ತಿಯ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ಮಹಿಳೆಯರೇ ಮುಂದಾಗಬೇಕಿದೆ. ಬೆಂಗಳೂರಿನಿಂದ ಪ್ರಗತಿ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.